ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 6ನೇ ಪ್ರಶ್ನೆ, ಪ್ರಜಾಪ್ರಭುತ್ವ ಕುರಿತು ಅಬ್ರಾಹಂ ಲಿಂಕನ್ ರವರ ವ್ಯಾಖ್ಯಾನವನ್ನ ತಿಳಿಸಿ. ಸೊ ಪ್ರಜಾಪ್ರಭುತ್ವ ಎಂದರೆ ಆ ಏನಂತ ತಿಳ್ಕೊಂಡಿದ್ದೀರಾ ಇವಾಗ? ಡೆಮಾಸ್ ಮತ್ತು ಕ್ರೇಷಿಯಾ ಎಂಬಂತಹ ಪದಗಳಿಂದ ಬಂದಿರುವಂತದ್ದು ಜನರ ಅಧಿಕಾರ ಅಲ್ವಾ. ಸೊ ಇಲ್ಲಿ ಅಮೆರಿಕಾದ ಮಾಜಿ ಅಧ್ಯಕ್ಷರಾಗಿದ್ದಂತಹ ಅಬ್ರಹಾಂ ಲಿಂಕನ್ ರವರು ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚನೆಗೊಂಡ ಸರ್ಕಾರ ಎಂದು ಇದನ್ನ ವ್ಯಾಖ್ಯಾನಿಸಿದ್ದಾರೆ. ಅಬ್ರಹಾಂ ಲಿಂಕನ್ ರವರ ಪ್ರಕಾರ ಪ್ರಜಾಪ್ರಭುತ್ವ ಎಂದರೆ ಏನು ಮಕ್ಕಳೇ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚನೆಗೊಂಡ ಸರ್ಕಾರ. ಇಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ಜನರು ಮತ ಚಲಾಯಿಸುವ ಮೂಲಕ ಸರ್ಕಾರವನ್ನ ಚುನಾವಣೆ ಮೂಲಕ ಸರ್ಕಾರವನ್ನ ಆಯ್ಕೆ ಮಾಡ್ತಾರೆ ಅಲ್ವಾ. ಸೊ ಇಲ್ಲಿ ಒಬ್ಬ ಪ್ರಜೆ ಒಂದು ಮತ ಎನ್ನುವುದರ ತತ್ವದ ಮೇಲೆಯೇ ಪ್ರಜಾಪ್ರಭುತ್ವವು ನಿಂತಿರುವುದು. ಓಕೆನಾ. ಒಂದು ಸರ್ಕಾರವು ಜನರಿಂದ ರಚನೆಗೊಂಡಿದ್ದು ಜನರೇ ನಿರ್ಧಾರ ಕೈಗೊಳ್ಳುವ ಮೂಲಕ ಪ್ರಭುಗಳಾಗಿ ಇರುತ್ತಾರೆ ಪ್ರಜಾಪ್ರಭುತ್ವದಲ್ಲಿ. ಅದಕ್ಕೋಸ್ಕರ ಅಮೆರಿಕಾದ ಅಬ್ರಹಾಂ ಲಿಂಕನ್ ರವರು, ಮಾಜಿ ಅಧ್ಯಕ್ಷರಾಗಿದ್ದಂತಹ ಅಬ್ರಹಾಂ ಲಿಂಕನ್ ರವರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚನೆಗೊಂಡ ಸರ್ಕಾರವೇ ಪ್ರಜಾಪ್ರಭುತ್ವ ಎಂದು ಇದನ್ನ ವ್ಯಾಖ್ಯಾನಿಸ್ತಾರೆ. ಓಕೆ, ಥ್ಯಾಂಕ್ ಯು.